ವಾರಾಂತ್ಯದ 3 ದಿನಗಳ ರಜೆ. ಕೊರೆಯುವ ಚಳಿ ಇರುವುದರಿಂದಲೋ, ಹೊರಗಡೆ ಹೊರಟರೆ ಒಂದಷ್ಟು ಸುಂಕ ಬೀಳುವುದಲ್ಲ ಅಂತಲೋ ಎಲ್ಲಿಗೂ ಪಯಣಿಸಲಿಲ್ಲ. ಚಳಿಯನ್ನು ನನ್ನ ಸಮಾಧಾನಕ್ಕೆ ಓಡಿಸಲು ಮನೆಯಲ್ಲೇ ಪ್ರೀತಿಯ ಮಡದಿ ತಯಾರಿಸಿದ ಬಿಸಿ ಬಿಸಿ ಬೋಂಡಾ ಸವಿದು ಸುಮ್ಮನೆ ಹೀಗೊಂದು ಅಂಕಣ ಬರೆಯಲು ಕೂತೆ. ಪೆನ್ನನ್ನು ಕೈಗೆತ್ತಿಕೊಳ್ಳುತ್ತಿದ್ದಂತೆಯೇ ಚಕ್ಕನೆ ನನ್ನ ಚಿಕ್ಕ ಮಗಳು ಕುತೂಹಲದ ಕಣ್ಣರಳಿಸುತ್ತಾ ಕೌತುಕದ ತನ್ನ ಪುಟ್ಟ ಕೈಗಳನ್ನು ಚಾಚುತ್ತಾ ಆಗಾಗ ಮುದ್ದು ಮುದ್ದಾಗಿ ಕೀಟಲೆ ಕೊಡಲಾರಂಭಿಸಿದಳು. ಆದರೂ ನನ್ನ ಪಾಡಿಗೆ ನಾನು ಯುರೋಪಿನ ಚಳಿಗೆ ಪೆನ್ನು ಸೆಟೆದು ಕುಳಿತು ಫಿಲ್ಟರ್ ಕಾಫಿ ಹೀರುತ್ತಾ ಎಲೆಯ ಮೇಲೆ ಕೂತಿದ್ದ ಮುತ್ತಿನಂಥ ಮಂಜಿನ ಹನಿಯನ್ನೇ ದಿಟ್ಟಿಸುತ್ತಾ ಅಲ್ಲೇ ಸರಸರನೆ ಸರಿದಾಡುತ್ತಿದ್ದ ಅಳಿಲುಗಳನ್ನು ಓರೆಗಣ್ಣಲ್ಲಿ ಆಗಾಗ ಗಮನಿಸುತ್ತಿದ್ದೆ. ಹೀಗೆ ಕಣ್ಣ ಮುಚ್ಚಾಲೆಯಾಡುವ ಸೂರ್ಯನ ಬೆಳಕನ್ನೇ ನಿರೀಕ್ಷಿಸುತ್ತಾ ನೀರು ಕುಡಿಯಲು ಹಾರಿ ಬಂದ ಹಕ್ಕಿಯೊಂದು ರೆಕ್ಕೆ ಬಿಚ್ಚಿದಾಗ ಅದರ ಇನ್ನೊಂದು ಬಣ್ಣವನ್ನು ಕಂಡು ಅಚ್ಚರಿಸಿದೆ. ಬಾನಾಡಿಯಲ್ಲಿ ಉಕ್ಕಿನ ಹಕ್ಕಿಗಳು ಡಬ್ಲಿನ್ ಏರ್ಪೋರ್ಟ್ ಕಡೆಯಿಂದ ಹಾರಿ ಹೋಗುವ ಬಾನಿನ ಚಿತ್ತಾರವನ್ನು ತುಂಟ ಮಗಳಿಗೆ ತೋರಿಸುತ್ತಾ ಅವಳ ನಗುವಿನಲ್ಲಿ ನಾವು ದಂಪತಿ ಮಗುವಾಗಿ ನಲಿಯುತ್ತಾ ಅದೇ ಎಲೆ ಮೇಲಿನ ಮಂಜಿನ ಹನಿ ನಿಧಾನವಾಗಿ ಜಾರುವುದನ್ನೇ ಗ್ರಹಿಸುತ್ತಾ ಕಾವ್ಯ, ಕತೆ, ಸಂಗೀತ, ಕಲೆ ಎಲ್ಲವನ್ನೂ ಚರ್ಚಿಸುತ್ತಾ ಜೀವನವನ್ನು ಒಟ್ಟಿಗೆ ಇನ್ನಷ್ಟು ಪ್ರೀತಿಸುತ್ತಾ ಹಾಯಾದ ರಜೆಗಳನ್ನು ಹೀಗೆ ಕಳೆದೆವು.